ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ರಾಜ್ಯದ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ. ನಾನು ಮೊದಲನೇದಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಾಗಿದ್ದಾಗೆ ಮುಖ್ಯಮಂತ್ರಿಗಳು ನಿನ್ನೆ ಸಭೆಯನ್ನು ಮಾಡಿ ಅನೇಕ ಮಾಹಿತಿಗಳನ್ನು ತೆಗೆದುಕೊಂಡು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಈಗಾಗಲೇ ಈ ಘಟನೆ ಬಗ್ಗೆ ಒಂದು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನು ನಿನ್ನೆ ರಾತ್ರಿನೇ ಪ್ರಕಟಣೆ ಮಾಡಿದ್ದೇವೆ. ಅರ್ಬನ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಯಾರು ತಪ್ಪಿತಸ್ಥರಿದ್ದಾರೆ, ಒಂದು ವೇಳೆ ಅವರ ಲ್ಯಾಪ್ಸಸ್ಗಳಿದ್ರೆ ಅವ್ರು ಯಾರೇ ಆಗಿರ್ಬೋದು, ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾನು ವಿವರಣೆಯನ್ನು ಈಗ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತನಿಖೆ ಏನು ಎನ್ಕ್ವೈರಿ ಆದೇಶ ಮಾಡಿದ್ದೇವೆ, ಎನ್ಕ್ವೈರಿಯಲ್ಲಿ ಏನೆಲ್ಲ ವಿಚಾರಗಳು ಬರೋ ತನಕ ನಾವು ಯಾವುದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಯಾವುದನ್ನು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಈ ಮಾಹಿತಿ ಹೇಗಿದೆ ಅಂದರೆ 11 ಜನ ತೀರ್ಕೊಂಡಿರ್ತಕ್ಕಂಥದ್ದು, 56 ಜನ ಇಂಜುರಿ ಆಗಿರ್ತಕ್ಕಂಥದ್ದು. ಆ 56 ಇಂಜುರಿ ಆಗಿರೋರು 46 ಜನ ಅವರು ಮನೆಗಳಿಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ. 10 ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ 10 ಜನದಲ್ಲಿ ಯಾರೂ ಕೂಡ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು, ಸಭೆಗಳು, ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು. ಅಮಾಯಕರ ಸಾವುಗಳು ಆಗಬಾರ್ದು. ಇನ್ನೋಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು, ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಹಾಗಾಗಿ ನಾವು ಭಾಳ ಕಠಿಣವಾಗಿ ಕ್ರಮವನ್ನು ತಗೊಳ್ತೇವೆ ಮತ್ತು ಇಲ್ಲಿ ಎಲ್ಲೆಲ್ಲಿ ಲ್ಯಾಪ್ಸಸ್ ಆಗಿದೆ ಅದನ್ನು ಕೂಡ ನಾವು ನೋಡ್ತೇವೆ.
ಅದನ್ನ ಪಾಲಿಸಿಲ್ಲ ಎಲ್ಲವನ್ನು ಸರ್ಕಾರ ಏನಾಗಿದೆ, ಕಾರಣ ಅಂತ ನಾನು ಇದ್ದಕ್ಕಿದ್ದಾಗೆ 24 ಗಂಟೆ ಒಳಗೆ ತಮಗೆ ಗೊತ್ತಿದೆ, ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದ್ರು. ಇಡೀ ಬೆಂಗಳೂರಿನಲ್ಲೇ ಬೀದಿಯಲ್ಲಿ ಸೆಲೆಬ್ರೇಷನ್ಸ್ ಮಾಡಿದ್ರು. ಅವರಿನ್ನೂ ಮನೆಗಳಿಗೆ ಹೋಗಲಿಲ್ಲ. ಬೆಳಿಗ್ಗೆ ಆದ ತಕ್ಷಣ ಈ ಸೆಲೆಬ್ರೇಷನ್ನಿನ ವಾತಾವರಣ ಸೃಷ್ಟಿಯಾಯಿತು. ಒಬ್ಬ ವ್ಯಕ್ತಿ ಅಲ್ಲಿ ಏನದು ಹಳೆ ಮಲ್ಯ ವೈದೇಹಿ ಮಲ್ಯ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ತನಗಿದ್ದದ್ದು ಒಬ್ಬ ಮಗನ ಕಳ್ಕೊಂಡೆ ಅಂತಕ್ಕಂತ ಹೇಳುವಾಗ ಅವ್ರು ಹೇಳಿದರು, 6 ಗಂಟೆಗೆ ನಮ್ಮ ಹುಡುಗ ಮನೆ ಬಿಟ್ಟ, 6 ಗಂಟೆಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ನೋಡಿ ಈ ರೀತಿ ಆಗಿದೆ ಅಂತ. ಅಂದರೆ ಇಡೀ ಒಂದು ಸಮುದಾಯ ಒಂಥರ ಏನೋ ಒಂದು ಆ ಸೆಲೆಬ್ರೇಷನ್ ಇದರಲ್ಲಿ ಬಂದುಬಿಟ್ರು. ಅದು ಯಾರು ಕೂಡ ಊಹೆ ಮಾಡಿರಲಿಲ್ಲ. 35,000 ಕೆಪಾಸಿಟಿ ಇದ್ದದ್ದಕ್ಕೆ 3 ಲಕ್ಷ ಜನ ಬರ್ತಾರೆ ಅಂದರೆ ನನಗೆ ಒಂದು ಮಾಹಿತಿ, ಮೆಟ್ರೋದವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ. 8.7 ಲ್ಯಾಕ್ಸ್ ಪೀಪಲ್ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ 8,70,000 ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ. ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕ್ರೌಡ್ ಬಂದಿತ್ತು ಅನ್ನೋದನ್ನು. ಅದರಿಂದ ನಾವು ಈ ತನಿಖೆ ಬರೋವರೆಗೂ ಯಾವುದೇ ವಿಚಾರವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಆಮೇಲೆ ನಾನೀಗ ಅಲ್ಲಿ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ, ಏನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲಿ ಆ ರೀತಿ ಘಟನೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೇನೆ. ಮತ್ತು ಯಾರು RCB ಅವರು, ಆಮೇಲೆ ನಮ್ಮ KCN ಅವರು, ಅವ್ರ ಜೊತೆಯಲ್ಲೂ ಕೂಡ ಮಾತನಾಡ್ತೀನಿ, ಸಭೆ ಮಾಡ್ತೇನೆ. ಅದೆಲ್ಲ ಟೆಕ್ನಿಕಲ್ ಏನೇ ಇದ್ರು ಅದನ್ನು ಕೂಡ ಈಗ ನಾನು ಕಮಿಷನರ್ಗೆ ಹೇಳಿದ್ದೀನಿ, DGಗೆ ಹೇಳಿದ್ದೀನಿ, ಅಲ್ಲೆಲ್ಲ ಬರ್ತಾರೆ. ಅದು ತಾವು ಹೇಳಿದ ಮೇಲೆ ಅದನ್ನು ಕೂಡ ನಾನು ಅದೆಲ್ಲ ನೋಡೋಣ. ನಮಗೆ ಲ್ಯಾಪ್ಸಸ್ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ ಅವಾಗ ನಾವು ಜವಾಬ್ದಾರಿ ಯಾರ ಮೇಲೆ ಹಾಕ್ಬೋದಲ್ಲ, ಯಾರ್ದು ತಪ್ಪಿತಸ್ಥರು ಅಂತ. ಆಮೇಲೆ ಅದು ಗೊತ್ತಾಗ್ಲಿ, ಮೊದಲು ಎಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಸರ್, ಮತ್ತಿನ್ನೊಂದು ಆರೋಪ ಕೇಳಿ ಬರ್ತಿದೆ, ನಿನ್ನೆ ಫಂಕ್ಷನ್ ಮಾಡಿದಾಗ ವಿಧಾನಸೌಧದಲ್ಲಿ ಸಚಿವರ ಮಕ್ಕಳುಗಳೇ ಕಾಣಿಸ್ಕೊಂಡ್ರು ಅಂತ. ಗೊತ್ತಿಲ್ಲಪ್ಪ, ಇರ್ಬೋದೇನೋ, ನಾನು ನೋಡಲಿಲ್ಲ. ನಮಗೆ ಸದ್ಯ ಅವ್ರು ಬಂದ ನನಗೆ ಒಂದು ಸಮಾಧಾನ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ವಿಧಾನಸೌಧದ ಮುಂದೆ ಯಾವುದು ಘಟನೆ ಆ ರೀತಿ ಆಗಲಿಲ್ಲ. ನಮಗೆ ಅದೇ ತಮಗೆ ಮೀಡಿಯಾದವರು ಅಡ್ಡ ಇದ್ರು ಅಂತೇಳಿ ನಿಮಗೆಲ್ಲ ಪಾಪ ಹಿಂದೆಯಿಂದ ಕಡ್ಡಿ ಅದು ಇದು ಹೆಸರು ಅಂತ ಕೇಳಿದೆ. ಅದು ನಾನು ತಾವೇ ನೋಡಿದ್ರಿ, ಬೆಳಗ್ಗೆ 11:30 ನಾನು ಬಂದು ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಇಮಿಡಿಯೇಟಾಗಿ 4 ಗಂಟೆಗೆ ವಿದಿನ್ 2-3 ಅವರ್ಸಲ್ಲಿ ಎಲ್ಲ ಮಾಡಬೇಕು ಅನ್ನುವಾಗ ಸ್ವಲ್ಪ ಅಂಥದ್ದೆಲ್ಲ ಏರ್ಪೇರ್ ಆಗಿರ್ಬೋದು. ಆದರೆ ವಿಧಾನಸೌಧದ ಮುಂದೆ ಯಾವುದೇ ಅಹಿತಕರವಾದ ಘಟನೆ ನಡೀಲಿಲ್ಲ, ಪುಣ್ಯಕ್ಕೆ. ಕೆಲ ಹಿರಿಯ ಅಧಿಕಾರಿಗಳು ಕೂಡ ಸಂಗಿರ್ತಾರೆ, ಬೇಡ ಸರ್ ನಮಗೆ ಕಾನೂನು ಸುವ್ಯವಸ್ಥೆ ಲ್ಯಾಪ್ಸ್ ಆಗುತ್ತೆ ಅಂದ್ರೂ ಕೂಡ ಸರ್ಕಾರ ಅದನ್ನು ಪರಿಗಣಿಸಿಲ್ಲ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಸರ್. ಹೇಳ್ತಾ ಇದ್ದಾರೆ ಆ ರೀತಿ. ಅದು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಅದೆಲ್ಲ ನೋಡೋಣ ಅಂತ. ಥ್ಯಾಂಕ್ ಯು. ಈಸ್ ಆಲ್ರೆಡಿ ಅಡ್ರೆಸ್ ದಿ ಮೀಡಿಯಾ ಆಲ್ಸೋ, and he has ordered a magisterial inquiry by a deputy commissioner urban Bangalore, and till a report comes from the inquiry, we will not be able to say anything. Compensations also have been announced. 10 lakh rupee compensation we have announced, and KCA has also announced 5 lakhs rupees compensation. And this process, in fact, it is on, and I am going to visit this spot just about 11 o'clock, and I'll discuss with the RCB people, I'll discuss with the KCA people, office bearers, and their point of view also we will discuss and see. So you've said you'll take strict action, sir, but who's going to be responsible for these 11 lives? Could this not have been better planned? A lot of questions are rising, sir. You said there are it was done in 2-3 hours only. lot of questions raised. As I said, let the inquiry report come to government, and if there are any lapses, definitely they will point out the lapses, right? And whoever has
is responsible for those lapses, definitely we will initiate action. But what was the hurry, sir, is the question that's No, being it raised. is Could not. it not It have is not waited us. for one It day is not. and better plans, We sir? didn't make a request to the RCB or the KSCA. They organized this. Yes, sir. The part of it was government also felt that we also should facilitate them. That's all. After all, it is Bangalore, Bangalore team. The government also felt that let us be part of that celebration. That's all. Beyond that, we didn't ask. We are going to do it. RCB and KSCA, they are the ones who brought the team to Bangalore for celebrations. Sir, now was there also, sir, some instructions that had come in from the police, sir, against doing this? Because the previous night also you mentioned that the celebrations had gone on till almost 5 No, we in the will morning. see The police was all also that. All tired. that we will be. All those things will be, inquired by the ministerial inquiry team. Once that report comes, then all these things will be answered. Sir, my last question to you, you mentioned